ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಏನ್ ನಡೀತಾ ಇದೆ ನಮ್ಮ ದೊಡ್ಡ ಸ್ಟಾರ್ ಸೊ ಅದೇ ತರ ಸ್ವಲ್ಪ ಈ ಕಥೆಗಳು ಅದೇ ತರ ಮ್ಯಾಚ್ ಅಂತ ಅನಿಸ್ತು ನನಗೆ. ಹೌದು ಸರ್, ಇಟ್ಸ್ ಪ್ಯೂರ್ಲಿ ಕೋಇನ್ಸಿಡೆನ್ಸ್ ಸರ್. ಯಾಕಂದ್ರೆ ಈಗ ಜನ ನಾವು ಡೈಲಿ ಅದನ್ನ ನೋಡಿ ಮೀಡಿಯಾಗಳಲ್ಲಿ ಆಗಿರಲಿ, ಟಿವಿಗಳಲ್ಲಿ ಆಗಿರಲಿ, ಪ್ರತಿಯೊಂದರಲ್ಲಿ ನೋಡ್ತಿದ್ದಾರೆ. ಸೊ ಸಿನಿಮಾದಲ್ಲೂ ಕೂಡ ಅದೇ ರೀತಿ ಸಿಮಿಲರ್ 2 ಎಪಿಸೋಡ್ ಇರೋದ್ರಿಂದ ದೇ ಆರ್ ಎಂಜಾಯಿಂಗ್ ಇಟ್ ಇನ್ ಎ ಫನ್ನಿ ವೇ. ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಈಗ ಬರ್ತಾ ಇರೋ ಟ್ರೆಂಡ್ ಸಿನಿಮಾಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಕ್ರೌಡ್ನೆಸ್ ನೋಡೋದು ನನಗೆ ಅನ್ಸುತ್ತೆ ಅಂದ್ರೆ ಜನ ಥಿಯೇಟರ್ಗೆ ಬರ್ತಿಲ್ಲ ಅನ್ನೋದೇ ದೊಡ್ಡ ಕೊರಗು. ಎಲ್ಲ ಕಡೆ ಸುದ್ದಿ ಆಗ್ತಿರೋದು ಅದೇ. ಅಂತ ಟೈಮಲ್ಲಿ ಇಷ್ಟು ಕ್ರೌಡ್ ಇದೆ. ಸೊ ಈ ಸಿನಿಮಾಗೆ ನಿಮ್ಗೆ ಏನ್ ಅನಿಸ್ತದೆ ಸರ್ ಫಸ್ಟ್ ಶೋ ನಲ್ಲಿ? ಹೌದು ಸರ್, ಈಗ ಫಸ್ಟ್ ನೀವೇ ಹೇಳಿದ್ರೆ ನೀವು ಸಿನಿಮಾ ಎಂಜಾಯ್ ಮಾಡಿದ್ರಿ ಅಂತ. ಸೇಮ್ ಥಿಂಗ್ ಇದೆ, ಆಡಿಯನ್ಸ್ ಕೂಡ ಅವರು ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಟ್ರೈಲರ್ ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು. ಇವಾಗ ಇಷ್ಟು ಕ್ರೌಡ್ ಬಂದಿದ್ರೆ ಅಂದ್ರೆ ಅದಕ್ಕೆ 100% ಕ್ರೆಡಿಟ್ ನಾನು ನನ್ನ ಟ್ರೈಲರ್ ಅಲ್ಲಿ ಈ ಸಿನಿಮಾದ ಎಳೆನ ಬಿಟ್ಕೊಟ್ಟಿದ್ದೀನಿ. ಏನ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಏನ್ ಕಾಮಿಡಿ ಡೈಲಾಗ್ಸ್ ಇರುತ್ತೆ, ಪ್ರತಿಯೊಂದನ್ನು ಬಿಟ್ಕೊಟ್ಟಿದ್ದೀನಿ. ಅಂಡ್ ಆಡಿಯನ್ಸ್ ಗೆ ಎಂಟರ್ಟೈನ್ಮೆಂಟ್ ಬೇಕು ಸರ್. ಯಾಕಂದ್ರೆ ಥಿಯೇಟರ್ಗೆ ಬರ್ತಿದ್ದಾರೆ ಅಂದಾಗ ದೇ ನೀಡ್ ಟು ಗೆಟ್ ಎಂಟರ್ಟೈನ್. ಅವರೊಂದು ಪರ್ಸನಲ್ ಲೈಫ್ ಸ್ಟ್ರೆಸ್ ಇದೆಲ್ಲ ಬಿಟ್ಟು ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ಚಿದಂಬರ ಅಲ್ಲಿ ಆ ಕಂಪ್ಲೀಟ್ ಒಂದು ಬಿರಿಯಾನಿ ಎಂಟರ್ಟೈನ್ಮೆಂಟ್ ಇದೆ. ಅದು ಥಿಯೇಟರ್ ಬಂದು ಸವಿಬೇಕಷ್ಟೇ ಸರ್. ಹೌದು ಸರ್, ಆಕ್ಚುಲಿ ಫಸ್ಟ್ ಇಂಟ್ರೋಲ್ ಅವ್ರಿಗೂ ಸೊ ಗೊತ್ತಾಗಿರ್ಲಿಲ್ಲ, ಅದು ಇಂಟ್ರೋಲ್ ಇಷ್ಟ ಬೇಗ ಬಂದ್ಬಿಟ್ಟ ಅಂತ ಅನಿಸ್ತು. ಅಂದ್ರೆ ಸ್ಟೋರಿ ಏನು ಸ್ಟಾರ್ಟ್ ಆಗಿರ್ಲಿಲ್ಲ ಅಂತ ಅನಿಸ್ತು. ಅಷ್ಟು ಎಂಟರ್ಟೈನ್ಮೆಂಟ್ ಸಿನಿಮಾ ಬಂತು. ಮತ್ತೆ ಇನ್ನೊಂದು ಏನಂದ್ರೆ ಆಕ್ಚುಲಿ ಇದರಲ್ಲಿ ನೀವು ಕಥೆ ನೋಡಿದಾಗ ಸರ್ ಈಗಿನ ಸಿಚುವೇಶನ್ಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಲಿಂಕ್ ಆಗ್ತದೆ ಈ ಸಿನಿಮಾ ಅಂತ ಅನಿಸ್ತು ನನಗೆ. ಇಲ್ಲ ಸರ್, ನನಗೆ ಆಕ್ಚುಲಿ ಅದೊಂದು ಸ್ಪೆಷಲ್ ಶೋ ನೋಡೋದಕ್ಕಿಂತ ಸಾಕಷ್ಟು ಜನ ಅದನ್ನ ಹೇಳ್ತಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ನಡೆಯುವಂತಹ ಒಂದು ಈ ಪ್ರೆಸೆಂಟ್ ಸಿಚುವೇಶನ್ ನೀವು ಸಿನಿಮಾದಲ್ಲಿ ತೋರಿಸಿದ್ರೆ ಅಂತ. ಬಟ್ ಇಲ್ಲ ಸರ್, ಅದನ್ನೆಲ್ಲ ನಾವು ಯಾಕಂದ್ರೆ ಸೀರಿಯಸ್ ಇಶ್ಯೂ. ಬಟ್ ಇದು ನಾನು ಒಂದು ವರ್ಷ ಆಗಿತ್ತು ಇದನ್ನು ಮಾಡಿ. ಬಟ್ ಕೋಇನ್ಸಿಡೆಂಟ್ ಈಸ್ ಕನೆಕ್ಟಿಂಗ್. ನೀವು ಇಷ್ಟ ಇದ್ರೆ ಆನ್ಸರ್ ಮಾಡಿ. ಬಟ್ ಈಗಿನ ಸಿಚುವೇಶನ್ ಈಗ ದರ್ಶನ್ ಸರ್ ಬಗ್ಗೆ ಇಲ್ಲಿ ಬಂದಿರತಕ್ಕಂಥ ಅಪವಾದ, ಸೊ ಅದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಆಕ್ಚುಲಿ ನಿಮ್ಗೆ ಅನ್ಸುತ್ತಾ ಆ ವ್ಯಕ್ತಿ ಆ ರೀತಿ ಎಲ್ಲ ಮಾಡಿರ್ತಾರೆ ಸರ್? ಇದು ಹೇಳಕ್ಕಾಗಲ್ಲ ಸರ್, ಯಾಕಂದ್ರೆ ಇಸ್ ಅ ಬಿಗ್ ಹ್ಯೂಜ್ ಸ್ಟಾರ್. ಅವ್ರದೇ ಅಂತ ರೆಸ್ಪಾನ್ಸಿಬಿಲಿಟಿ, ಫ್ಯಾನ್ ಬೇಸ್ ಪ್ರತಿಯೊಂದೂ ಇದೆ. ಅಂಡ್ ಈ ಕಡೆ ನೋಡಿದ್ರೆ ನಡೆದಿರುವಂತಹ ಒಂದು ಇನ್ಸಿಡೆಂಟ್ಸ್ ಕೂಡ ಇಟ್ಸ್ ವೆರಿ ಸ್ಯಾಡ್, ವೆರಿ ಹಾರಿಬಲ್. ಸೊ ಅದು ಗೊತ್ತಿಲ್ಲ ಸರ್, ಯಾಕಂದ್ರೆ ಈಗ ಇಟ್ಸ್ ಇನ್ ಗೌರ್ಮೆಂಟ್ ಹ್ಯಾಂಡ್ಸ್, ಒಂದು ಕಸ್ಟಡಿಯಲ್ಲಿ ಇದೆ. ಸೊ ಅವರೇ ಡಿಸೈಡ್ ಮಾಡಬೇಕು ಸರ್. ಯಾಕಂದ್ರೆ ಇನ್ನೂ ನಮಗೆ ಅದೇನು ಅಂತ ಪ್ರಾಪರ್ ಡಿಕ್ಲರೇಷನ್ ಬಂದಿಲ್ಲ. ಸೊ ಹಾಗಾಗಿ ಇವನ್ ಐ ವೇಟಿಂಗ್ ಫಾರ್ ಇಟ್ ಸರ್. ಆಕ್ಚುಲಿ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು, ಆಮೇಲೆ ಅವ್ರು ಎಷ್ಟೋ ಸಮಾಜ ಸೇವೆ ಮಾಡಿದ್ದಾರೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಅವ್ರನ್ನ ಆ ರೀತಿ ನೋಡಿರ್ತೀವಿ. ಬಟ್ ಈ ತರ ಅಂದ್ರೆ ಕೋಇನ್ಸಿಡೆನ್ಸಿ ಆಗಿರ್ಬೋದು. ಬಟ್ ಪರ್ಟಿಕ್ಯುಲರ್ಲಿ ಅವರು ಟಾರ್ಗೆಟ್ ಮಾಡಿರ್ತಾರೆ ಅಂತ ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಒಪಿನಿಯನ್? ಇಲ್ಲ ಸರ್, ಗೊತ್ತಿಲ್ಲ ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ನಮ್ಗೆ ಇನ್ನೂ ಪ್ರೂವ್ ಆಗಬೇಕು. ಪ್ಲಸ್ ಈಗ ಅಕ್ಯೂಸೇಷನ್ಸ್ ಇದೆ. ಸೊ ನಮ್ಗೆ ಗೊತ್ತಿಲ್ಲ ಸರ್, ಇದು ಯಾವುದು ಆಗಿರಬಾರ್ದು ಅನ್ನೋದೇ ನಮ್ಮ ಒಂದು ಉದ್ದೇಶ. ನಿಮ್ಮ ಸಿನಿಮಾಗೆ ಎಸ್ಪೆಷಲಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಅಂಡ್ ದೆನ್ ನನ್ನ ಪರ್ಸನಲ್ ಒಪಿನಿಯನ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ. ಪ್ಲಸ್ ಅದ್ರ ಜೊತೆಗೆ ಏನೋ ಒಂದು ಏನಾಗುತ್ತೆ ಕ್ಯೂರಿಯಸ್ಲಿ ಆಲ್ ದ ಬೆಸ್ಟ್ ಸರ್. ಆಕ್ಚುಲಿ ಇಷ್ಟು ಹೆಂಗೆ ಡೈರೆಕ್ಟರ್ ಆಗಿ ಈ ತರ ಒಂದು ಇಮೇಜ್ ಮಾಡ್ಕೊಂಡಿಲ್ಲ. ಸೊ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು.